ಜಮ್ಮು ಕಾಶ್ಮೀರದ ಪೂಂಚ್ ಸೆಕ್ಟರ್ನಲ್ಲಿ ದುರಂತ ಸಂಭವಿಸಿದೆ. ಚಾಲಕನ ನಿಯಂತ್ರಣ ತಪ್ಪಿ ಕಂದಕಕ್ಕೆ ಸೇವಾ ವಾಹನ ಉರುಳಿದೆ. 350 ಅಡಿ ಕಂದಕಕ್ಕೆ ಬಿದ್ದ ವಾಹನ, 5 ಯೋಧರು ಹುತಾತ್ಮರಾಗಿದ್ದಾರೆ. ಪೂಂಚ್ ಜಿಲ್ಲೆಯ ಮೇಂಧಾರ್ನ ಬಲ್ನೋಯಿನಲ್ಲಿ ಈ ಘಟನೆ ನಡೆದಿರೋದು. 350 ಅಡಿ ಕಂದಕಕ್ಕೆ ವಾಹನ ಬಿದ್ದಿದೆ, 5 ಯೋಧರು ಹುತಾತ್ಮರಾಗಿದ್ದಾರೆ. ಪೂಂಚ್ ಜಿಲ್ಲೆಯ ಮೇಂಧಾರ್ನ ಬಲ್ನೋಯಿಯಲ್ಲಿ ಈ ಘಟನೆ ನಡೆದಿದೆ. ಇನ್ನು ಘಟನೆಯಲ್ಲಿ ಹಲವರಿಗೆ ಗಾಯ ಆಗಿದ್ದು, ಸೇನೆಯಿಂದ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಜಮ್ಮು ಕಾಶ್ಮೀರದ ಪೂಂಚ್ ಸೆಕ್ಟರ್ನಲ್ಲಿ ದುರಂತವೊಂದು ಸಂಭವಿಸಿದೆ. ಚಾಲಕನ ನಿಯಂತ್ರಣ ತಪ್ಪಿ ಕಂದಕಕ್ಕೆ ಸೇನಾ ವಾಹನ ಉರುಳಿ ಬಿದ್ದಿದೆ. 350 ಅಡಿ ಕಂದಕಕ್ಕೆ ಈ ವಾಹನ ಬಿದ್ದಿದ್ದು, 5 ಯೋಧರು ಹುತಾತ್ಮರಾಗಿದ್ದಾರೆ. ಪೂಂಚ್ ಜಿಲ್ಲೆಯ ಮೇಂಧಾರ್ನ ಬಲ್ನೋಯಿಯಲ್ಲಿ ಈ ಘಟನೆ ನಡೆದಿರೋದು. ಇನ್ನು ಘಟನೆಯಲ್ಲಿ ಹಲವರಿಗೆ ಗಾಯಗಳು ಆಗಿದ್ದು, ಸೇನೆಯಿಂದ ರಕ್ಷಣಾ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಜಮ್ಮು ಕಾಶ್ಮೀರದ ಪೂಂಚ್ ಸೆಕ್ಟರ್ನಲ್ಲಿ ಈ ದುರಂತ ಸಂಭವಿಸಿದೆ. ಚಾಲಕನ ನಿಯಂತ್ರಣ ತಪ್ಪಿ ಕಂದಕಕ್ಕೆ ಸೇನಾ ವಾಹನ ಉರುಳಿ ಬಿದ್ದಿದೆ. 350 ಅಡಿ ಕಂದಕಕ್ಕೆ ಈ ವಾಹನ ಬಿದ್ದಿದ್ದು, ಈ ವೇಳೆ 5 ಯೋಧರು ಹುತಾತ್ಮರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಪೂಂಚ್ ಜಿಲ್ಲೆಯ ಮೇಂಧಾರ್ನ ಬಲ್ನೋಯಿಯಲ್ಲಿ ಈ ಘಟನೆ ನಡೆದಿದೆ. ಇನ್ನು ಘಟನೆಯಲ್ಲಿ ಹಲವರಿಗೆ ಗಾಯ ಆಗಿದ್ದು, ಸೇನೆಯಿಂದ ವಾಹನದಲ್ಲಿ ಇದ್ದಂಥವರನ್ನ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಅವರನ್ನ ಆಚೆ ತೆಗೆಯುವಂತಹ ಕೆಲಸವನ್ನ ಸೇನೆಯಿಂದ ನಡೆಸಲಾಗ್ತಾ ಇದೆ. ಜಮ್ಮು ಕಾಶ್ಮೀರದ ಪೂಂಚ್ ಸೆಕ್ಟರ್ನಲ್ಲಿ ಈ ದುರಂತ ಸಂಭವಿಸಿರೋದು. ಇನ್ನು ಸೇನಾ ವಾಹನ ಉರುಳಿ 5 ಯೋಧರು ಹುತಾತ್ಮರಾದ ಸಂಬಂಧಪಟ್ಟಂತೆ 5 ಯೋಧರ ಪೈಕಿ ಕನ್ನಡಿಗ ಯೋಧ ಸಹ ಇದ್ದರು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಬೆಳಗಾವಿ ಜಿಲ್ಲೆಯ ಯೋಧ ಧರ್ಮರಾಜ್ ಈ ಸೇನಾ ವಾಹನದಲ್ಲಿ ಇದ್ರು ಅಂತ ತಿಳಿದು ಬರ್ತಾ ಇದೆ. ಚಿಕ್ಕೋಡಿ ತಾಲೂಕಿನ ಕುಪ್ಪನವಾಡಿ ಗ್ರಾಮದ ಯೋಧ ಅಂತ ಹೇಳಲಾಗ್ತಾ ಇದೆ. ಸೇನಾ ವಾಹನ ಉರುಳಿ 5 ಯೋಧರು ಹುತಾತ್ಮರಾಗಿದ್ದಾರೆ. ಈ ಪೈಕಿ ಓರ್ವ ಕನ್ನಡಿಗ ಸಹ ಈ ವಾಹನದಲ್ಲಿ ಇದ್ರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬೆಳಗಾವಿ ಜಿಲ್ಲೆಯ ಯೋಧ ಧರ್ಮರಾಜ್ ಹುತಾತ್ಮರಾಗಿರುವಂತಹ ಯೋಧ. ಚಿಕ್ಕೋಡಿ ತಾಲೂಕಿನ ಕುಪ್ಪನವಾಡಿ ಗ್ರಾಮದ ಧರ್ಮರಾಜ್ ಈ ಸೇನಾ ವಾಹನದಲ್ಲಿ ಇದ್ರು. ಈ ವೇಳೆ ಸೇನಾ ವಾಹನ ಉರುಳಿ ಬಿದ್ದು ಕಂದಕಕ್ಕೆ ಬಿದ್ದ ಪರಿಣಾಮ 5 ಯೋಧರು ಹುತಾತ್ಮರಾಗಿದ್ದಾರೆ. ಈ ಪೈಕಿ ಕನ್ನಡಿಗ ಧರ್ಮರಾಜ್ ಸಹ ಇದೇ ವಾಹನದಲ್ಲಿ ಇದ್ರು ಅಂತ ತಿಳಿದು ಬರ್ತಾ ಇದೆ. ಅವರು ಸಹ ಹುತಾತ್ಮರಾಗಿದ್ದಾರೆ. ಚಿಕ್ಕೋಡಿ ತಾಲೂಕಿನ ಕುಪ್ಪನವಾಡಿ ಗ್ರಾಮದ ಯೋಧ ಧರ್ಮರಾಜ್ ಈ ದುರ್ಘಟನೆಯಲ್ಲಿ ಹುತಾತ್ಮರಾಗಿದ್ದಾರೆ. ಸೇನಾ ವಾಹನ ಉರುಳಿ 5 ಯೋಧರು ಹುತಾತ್ಮರಾಗಿದ್ದಾರೆ. ಈ 5 ಯೋಧರ ಪೈಕಿ ಕನ್ನಡಿಗ ಯೋಧ ಸಹ ಇದ್ರು ಅಂತ ತಿಳಿದು ಬರ್ತಾ ಇದೆ.